ನಮಸ್ಕಾರ ವಿದ್ಯಾರ್ಥಿಗಳೇ, ಇಂದಿನ ನಮ್ಮ ವಿಶೇಷ ವಿವರಣಾತ್ಮಕ ತರಗತಿಗೆ ತುಂಬು ಹೃದಯದ ಸ್ವಾಗತ. ರಸ್ತೆಯಲ್ಲಿ ಒಮ್ಮೆಲೆ ಅತಿ ವೇಗವಾಗಿ ಹೋಗುವ ವಾಹನಗಳನ್ನು ಪೊಲೀಸರು ಕೇವಲ ಒಂದು ಚಿಕ್ಕ ಯಂತ್ರ ಹಿಡಿದು ಹೇಗೆ ಪತ್ತೆ ಹಚ್ಚುತ್ತಾರೆ ಅಂತ ಯಾವತ್ತಾದ್ರೂ ಯೋಚಿಸಿದಿರಾ? ಅಥವಾ ಒಬ್ಬ ಕ್ರೀಡಾಪಟು ಲಾಂಗ್ ಜಂಪ್ ಮಾಡುವಾಗ ಯಾಕೆ ಸ್ವಲ್ಪ ದೂರದಿಂದ ಓಡಿ ಬಂದು ಆಮೇಲೆ ಜಿಗಿಯುತ್ತಾನೆ? ಕುತೂಹಲಕಾರಿಯಲ್ವಾ? ಬನ್ನಿ, ಇಂದಿನ ಈ ತರಗತಿಯಲ್ಲಿ ಚಲನಶಾಸ್ತ್ರ ಮತ್ತು ಶಕ್ತಿಯ ನಿಯಮಗಳ ಕುರಿತು ಕಾನ್ಸೆಪ್ಟ್ ಆಧಾರಿತವಾಗಿ ಸಂಪೂರ್ಣ ವಿಶ್ಲೇಷಣೆ ಮಾಡೋಣ. ಇಂದಿನ ನಮ್ಮ ತರಗತಿಯಲ್ಲಿ ಚಲನೆಯ ಮೂಲಗಳಿಂದ ಹಿಡಿದು ನ್ಯೂಟನ್ನ ನಿಯಮಗಳು, ಶಕ್ತಿ ಮತ್ತು ವೃತ್ತಿಯ ಚಲನೆಯವರೆಗೆ ಪ್ರತಿಯೊಂದನ್ನು ಕಲಿಯಲಿದ್ದೇವೆ. ಒಂದಂತೂ ಖಚಿತ, ಈ ಸೆಷನ್ ಅಂತ್ಯದ ವೇಳೆಗೆ ಹಿಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾದ 50ಕ್ಕೂ ಹೆಚ್ಚು ಪ್ರಶ್ನೆಗಳ ಹಿಂದಿರುವ ಪರಿಕಲ್ಪನೆಗಳು ಸಂಪೂರ್ಣವಾಗಿ ನಿಮ್ಮ ತಲೆಯಲ್ಲಿ ಕೂರುತ್ತವೆ. ಮೊದಲಿಗೆ ಚಲನೆಯ ಮೂಲ ಅಂಶಗಳಿಂದಲೇ ಪ್ರಾರಂಭಿಸೋಣ. ಒಂದು ಸರಳವಾದ ಪ್ರಶ್ನೆ ಕೇಳ್ತೀನಿ, ಸ್ವಲ್ಪ ಯೋಚಿಸಿ. ಒಂದು ಗಡಿಯಾರದ ನಿಮಿಷದ ಮುಳ್ಳು ಒಂದು ಸಂಪೂರ್ಣ ವೃತ್ತವನ್ನು ಮುಗಿಸಿ ಮತ್ತೆ ಅದೇ ಜಾಗಕ್ಕೆ ಬಂದಾಗ ಅದರ ಸ್ಥಾನಪಲ್ಲಟ ಅಂದರೆ ಡಿಸ್ಪ್ಲೇಸ್ಮೆಂಟ್ ಏನಾಗುತ್ತೆ? ಹೌದು, ನಿಮ್ಮ ಊಹೆ ಸರಿ. ಒಂದು ಕಾಯವು ಚಲಿಸಿದಾಗ ಅದರ ಆರಂಭಿಕ ಮತ್ತು ಅಂತಿಮ ಬಿಂದು ಒಂದೇ ಆಗಿದ್ದರೆ ಅಲ್ಲಿ ಸ್ಥಾನಪಲ್ಲಟವು 0 ಆಗಿರುತ್ತದೆ. ಇದರ ಹಿಂದಿನ ಲಾಜಿಕ್ ತುಂಬಾನೇ ಸಿಂಪಲ್. ಸ್ಥಾನಪಲ್ಲಟ 0 ಆದ್ರೆ ಅದರ ಸರಾಸರಿ ವೇಗ ಕೂಡ 0 ಆಗಿರುತ್ತದೆ. ಈ ನಿರ್ದಿಷ್ಟ ಪರಿಕಲ್ಪನೆಯನ್ನು KS 2015ರ ಪರೀಕ್ಷೆಯಲ್ಲಿ ನೇರವಾಗಿ ಕೇಳಲಾಗಿತ್ತು. ಕಾನ್ಸೆಪ್ಟ್ ಕ್ಲಿಯರ್ ಇದ್ದರೆ ಉತ್ತರ ಸೆಕೆಂಡುಗಳಲ್ಲಿ ಹೊಳೆಯುತ್ತದೆ. ಇನ್ನು ದೂರವನ್ನು ಅಳೆಯುವಾಗ, ವಿಶೇಷವಾಗಿ ಸಮುದ್ರಯಾನದಲ್ಲಿ, ನಾವು ನಾಟಿಕಲ್ ಮೈಲಿ ಅನ್ನು ಬಳಸ್ತೇವೆ. ಒಂದು ನಾಟಿಕಲ್ ಮೈಲಿ ಎಂದರೆ 1.852 ಕಿಲೋಮೀಟರ್ಗಳಿಗೆ ಸಮ. ಇದನ್ನು PC 2017 ಪರೀಕ್ಷೆಯಲ್ಲಿ ಕೇಳಲಾಗಿತ್ತು. ಹಾಗೆಯೇ ಆರಂಭದಲ್ಲಿ ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ವೇಗ ಮಿತಿಯನ್ನು ಮೀರುವ ವಾಹನಗಳನ್ನು ಪತ್ತೆ ಹಚ್ಚಲು ಪೊಲೀಸರು ಡಾಪ್ಲರ್ ರೇಡಾರ್ ಗನ್ ಬಳಸ್ತಾರೆ. ಇದು PC 2007ರ ಪ್ರಶ್ನೆ. ಚಲನೆಯಲ್ಲಿ ವಿವಿಧ ಆಯಾಮಗಳಿವೆ ಅನ್ನೋದು ನಿಮಗೊತ್ತೇ ಇದೆ. ಒಂದು ರೈಲು ನೇರ ಮಾರ್ಗದಲ್ಲಿ ಚಲಿಸುವುದು ಒನ್ ಡೈಮೆನ್ಷನಲ್ ಚಲನೆ ಅಥವಾ 1D ಮೋಷನ್ಗೆ ಅತ್ಯುತ್ತಮ ಉದಾಹರಣೆ. ಮತ್ತು ಈ ರೈಲನ್ನು ಬುಲೆಟ್ ರೈಲು ಎಂದು ಕರೆಯಬೇಕಾದ್ರೆ ಅದರ ವೇಗ 250 ಇಂದ 350 km/h ಮಿತಿಯಲ್ಲಿರಬೇಕು. ಈ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅನ್ನು FTA CO 2019ನ ಪರೀಕ್ಷೆಯಲ್ಲಿ ಕೇಳಲಾಗಿತ್ತು. ಈಗ ನಾವು ಭೌತಶಾಸ್ತ್ರದ ಅತ್ಯಂತ ರೋಚಕ ಮತ್ತು ಪ್ರಮುಖ ಭಾಗಕ್ಕೆ ಕಾಲಿಡುತ್ತಿದ್ದೇವೆ. ಅದೇ ಸರ್ ಐಸಾಕ್ ನ್ಯೂಟನ್ರವರ ಚಲನೆಯ ನಿಯಮಗಳು. KPSC ಗ್ರೂಪ್ C 2016ರಲ್ಲಿ ಈ ನಿಯಮಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳಲಾಗಿತ್ತು. ಈ 3 ನಿಯಮಗಳನ್ನು ಸುಲಭವಾಗಿ ಅರ್ಥಮಾಡಿಕೊಳ್ಳೋಣ. ಮೊದಲನೇ ನಿಯಮವು ಜಡತ್ವವನ್ನು ವಿವರಿಸುತ್ತದೆ, ಅಂದರೆ ಅಸಮತೋಲಿತ ಬಲ ಪ್ರಯೋಗವಾಗದ ಹೊರತು ಯಾವುದೇ ಕಾಯವು ತನ್ನ ಸ್ಥಿತಿಯನ್ನು ಬದಲಿಸುವುದಿಲ್ಲ. ಎರಡನೇ ನಿಯಮವು ಆವೇಗ ಅಥವಾ ಮೊಮೆಂಟಮ್ಗೆ ಸಂಬಂಧಿಸಿದೆ ಮತ್ತು ಮೂರನೇ ನಿಯಮವು ಪ್ರತಿಯೊಂದು ಕ್ರಿಯೆಗೂ ಸಮನಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇರುತ್ತದೆ ಎಂದು ತಿಳಿಸುತ್ತದೆ. ಇವುಗಳಲ್ಲಿ ಪರೀಕ್ಷಾ ದೃಷ್ಟಿಯಿಂದ ಎವರ್ಗ್ರೀನ್ ಟಾಪಿಕ್ ಎಂದರೆ ಜಡತ್ವ. ಇದನ್ನೊಂದು ಉದಾಹರಣೆ ಮೂಲಕ ನೋಡೋಣ. ಚಲಿಸುವ ಬಸ್ಸು ಒಮ್ಮಿಂದೊಮ್ಮೆಲೆ ನಿಂತಾಗ ಅದರೊಳಗಿದ್ದ ಪ್ರಯಾಣಿಕರು ಮುಂಭಾಗಕ್ಕೆ ತಳ್ಳಲ್ಪಡುವ ಕಾರಣವೇನು? ಇದಕ್ಕೆ ಸರಿಯಾದ ಉತ್ತರ ಪ್ರಯಾಣಿಕರ ಜಡತ್ವ. ಬಸ್ಸು ನಿಂತ್ರೂ ನಮ್ಮ ದೇಹವು ಚಲನೆಯಲ್ಲೇ ಇರಲು ಬಯಸುತ್ತದೆ. ಇದು PSI 2005ರ ಪ್ರಶ್ನೆ. ಇದೇ ರೀತಿ ಲಾಂಗ್ ಜಂಪ್ ಮಾಡುವ ಕ್ರೀಡಾಪಟು ಜಿಗಿಯುವ ಮುನ್ನ ಓಡಿಬರುವುದು ಚಲನೆಯ ಜಡತ್ವ ಪಡೆಯಲು. ಇದನ್ನು CTI 2023ರಲ್ಲಿ ಕೇಳಲಾಗಿತ್ತು. ಕಾನ್ಸೆಪ್ಟ್ ಎಷ್ಟು ಪ್ರಾಕ್ಟಿಕಲ್ ಆಗಿದೆ ಅಲ್ವಾ? ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ಮಾತು ಹೇಳಲು ಇಷ್ಟಪಡ್ತೇನೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಸಾಧಿಸುವುದು ಕೇವಲ ಪ್ರಶ್ನೆಗಳನ್ನು ಬಾಯ್ಪಾಠ ಮಾಡುವುದರಿಂದಲ್ಲ, ಬದಲಾಗಿ ಕಾನ್ಸೆಪ್ಟ್ ಕ್ಲಾರಿಟಿ, ನಿರಂತರತೆ ಮತ್ತು ರಿವಿಷನ್ನಿಂದ. ಕಾನ್ಸೆಪ್ಟ್ ಅರ್ಥವಾದ್ರೆ ಕಷ್ಟಕರ ಪ್ರಶ್ನೆಗಳು ಸುಲಭವಾಗುತ್ತವೆ. ಹಾಗಾಗಿ ಪ್ರತಿದಿನ ಅಭ್ಯಾಸ ಮಾಡಿ. ನಿಮ್ಮ ಈ ಪಯಣದಲ್ಲಿ ನಾವು ಜೊತೆಯಾಗಿದ್ದೇವೆ. ಎಲ್ಲ ವಿಷಯಗಳ ತರಗತಿಗಳಿಗಾಗಿ ನಮ್ಮ ಚಾನೆಲ್ನ ಪ್ಲೇಲಿಸ್ಟ್ನಲ್ಲಿ ಹೋಗಿ ಬೇಕಾದ ಎಲ್ಲ ಸೆಷನ್ಗಳನ್ನು ನೋಡಬಹುದು. ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳನ್ನು ಎಲ್ಲರಿಗಿಂತ ಮುಂಚಿತವಾಗಿ ತಿಳಿಯಲು ಚಾನೆಲ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಈ ತರಗತಿಯಲ್ಲಿರುವ ಎಲ್ಲ ಪ್ರಶ್ನೆಗಳನ್ನು ಟೆಸ್ಟ್ ರೂಪದಲ್ಲಿ ಅಟೆಂಡ್ ಮಾಡಲು, ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಲು ಮತ್ತು ಸ್ಕೋರ್ ಬೋರ್ಡ್ ವೀಕ್ಷಿಸಲು ಪ್ಲೇಸ್ಟೋರ್ನಲ್ಲಿ ಸ್ಟಡಿ MCQ by HGA ಅಕಾಡೆಮಿ ಆಪ್ ಲಭ್ಯವಿದೆ. ಇಂದೇ ಡೌನ್ಲೋಡ್ ಮಾಡಿಕೊಳ್ಳಿ. ಬನ್ನಿ, ಈಗ ಚಲನೆಸ್ ಹೇಗೆ ಆವೇಗ ಮತ್ತು ಶಕ್ತಿಯಾಗಿ ಬದಲಾಗತ್ತೆ ಅಂತ ನೋಡೋಣ. FTDR 2023ಯಲ್ಲಿ ಒಂದು ಅತ್ಯುತ್ತಮ ಲೆಕ್ಕಾಚಾರದ ಪ್ರಶ್ನೆ ಕೇಳಲಾಗಿತ್ತು. 0.1 kg ತೂಕದ ಬುಲೆಟ್ ಅನ್ನು 100 m/s ವೇಗದಲ್ಲಿ ಹಾರಿಸಿದರೆ 50 kg ತೂಕದ ಬಂದೂಕಿನ ಹಿಮ್ಮೆಟ್ಟುವಿಕೆ ವೇಗ ಎಷ್ಟಿರ್ತದೆ? ಆವೇಗ ಸಂರಕ್ಷಣಾ ನಿಯಮದ ಪ್ರಕಾರ ಲೆಕ್ಕ ಹಾಕಿದಾಗ ಉತ್ತರ 0.05 m/s ಆಗಿರ್ತದೆ. ಇದು ಶಕ್ತಿಯ 2 ಮುಖ್ಯ ರೂಪಗಳನ್ನು ಅತ್ಯದ್ಭುತವಾಗಿ ವಿವರಿಸುತ್ತದೆ.
ಒಂದು ವಸ್ತು ತನ್ನ ಚಲನೆಯಿಂದ ಪಡೆಯುವ ಶಕ್ತಿಯೇ ಚಲನಶಕ್ತಿ ಅಥವಾ ಕಿನೆಟಿಕ್ ಎನರ್ಜಿ. ಇದು STA 1991ರ ಪ್ರಶ್ನೆ. ಹಾಗೆಯೇ ವಸ್ತುವಿನ ಸ್ಥಾನ ಅಥವಾ ಆಕಾರದಿಂದ ಸಂಗ್ರಹವಾಗುವ ಶಕ್ತಿಯೇ ಪ್ರಚ್ಛನ್ನ ಶಕ್ತಿ. ಕೀ ಕೊಟ್ಟ ಗಡಿಯಾರದಲ್ಲಿರುವ ಶಕ್ತಿ PSI 2008ರಲ್ಲಿ ಕೇಳಲಾಗಿತ್ತು ಮತ್ತು ಹೆದೆಯಿರಿಸಿದ ಬಿಲ್ಲು ಕಾರ್ಟೆಟ್ 2014ರಲ್ಲಿ ಕೇಳಲಾಗಿತ್ತು. ಇವೆರಡೂ ಪ್ರಚ್ಛನ್ನ ಶಕ್ತಿಗೆ ಅತ್ಯುತ್ತಮ ಉದಾಹರಣೆಗಳು. ಈ ಗಣಿತದ ಸಂಬಂಧಗಳನ್ನು ದಯವಿಟ್ಟು ನೆನಪಿಟ್ಟುಕೊಳ್ಳಿ, ಪರೀಕ್ಷೆಯಲ್ಲಿ ಪದೇ ಪದೇ ಬರುತ್ತವೆ. ಕಾಯದ ವೇಗವನ್ನು ದ್ವಿಗುಣಗೊಳಿಸಿದರೆ ಅದರ ಚಲನಶಕ್ತಿಯು 4 ಪಟ್ಟು ಆಗುತ್ತದೆ. ಇದು KPSC 2016ರ ಪ್ರಶ್ನೆ. ಹಾಗೆಯೇ 2m ಮತ್ತು 4m ರಾಶಿಗಳ ಎರಡು ಕಾಯಗಳು ಸಮಾನ ಆವೇಗದಿಂದ ಚಲಿಸುತ್ತಿದ್ದರೆ ಅವುಗಳ ಚಲನಶಕ್ತಿಯ ಅನುಪಾತ 4:1 ಆಗಿರುತ್ತದೆ. ಇದು KPSC 2018ರ ಪರೀಕ್ಷೆಯಲ್ಲಿ ಬಂದಿತ್ತು. ನೋಡಿ, ಕಾನ್ಸೆಪ್ಟ್ ಗೊತ್ತಿದ್ರೆ ಕಷ್ಟಕರ ಪ್ರಶ್ನೆಗಳು ಎಷ್ಟು ಸುಲಭವಾಗುತ್ತವೆ ಅಲ್ವಾ? ಈಗ ವೃತ್ತೀಯ ಚಲನೆಯತ್ತ ಗಮನ ಹರಿಸೋಣ. ವಿದ್ಯಾರ್ಥಿಗಳೇ, ಒಂದು ಕಣವು ಏಕರೂಪ ವೃತ್ತೀಯ ಚಲನೆಯಲ್ಲಿರುವಾಗ ಅದರ ವೇಗೋತ್ಕರ್ಷದ ದಿಕ್ಕು ಯಾವ ಕಡೆ ಇರ್ತದೆ ಅಂತ ಗೊತ್ತಾ? ಸ್ವಲ್ಪ ನಿಮ್ಮ ತಲೆಗೆ ಕೆಲ್ಸ ಕೊಡಿ. ವೃತ್ತಾಕಾರದ ಚಲನೆಯಲ್ಲಿ ವಸ್ತುವಿನ ದಿಕ್ಕು ಪ್ರತಿ ಕ್ಷಣವೂ ಬದಲಾಗುವುದರಿಂದ ವೇಗ ಕೂಡ ಬದಲಾಗುತ್ತಿರ್ತದೆ ಮತ್ತು ವೇಗೋತ್ಕರ್ಷವು ಯಾವಾಗಲೂ ತ್ರಿಜ್ಯವಾಗಿ ಒಳಕ್ಕೆ ಅಂದ್ರೆ ರೇಡಿಯಲಿ ಇನ್ವರ್ಡ್ಸ್ ನಿರ್ದೇಶಿತವಾಗಿರ್ತದೆ. ಇದು ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಫಿಶರೀಸ್ 2023ರ ಪರೀಕ್ಷೆಯಲ್ಲಿ ಬಂದ ಅತ್ಯಂತ ಪ್ರಮುಖ ಪ್ರಶ್ನೆ. ಇಲ್ಲಿನ ಅತ್ಯಂತ ಕುತೂಹಲಕಾರಿ ಕಾನ್ಸೆಪ್ಟ್ ಅಂದರೆ ಲೋಲಕ ಅಥವಾ ಪೆಂಡ್ಯುಲಂ. ಲೋಲಕದ ಉದ್ದವನ್ನು ಹೆಚ್ಚಿಸಿದರೆ ಅದರ ಆವರ್ತಕಾಲವು ಹೆಚ್ಚಾಗುತ್ತೆ. ಇದೇ ಕಾರಣಕ್ಕೆ ಉಯ್ಯಾಲೆಯಲ್ಲಿ ಕುಳಿತಿರುವ ಹುಡುಗಿ ಎದ್ದು ನಿಂತ್ರೆ ಪರಿಣಾಮಕಾರಿ ಉದ್ದ ಕಡಿಮೆಯಾಗಿ ತೂಗಾಡುವ ಕಾಲಾವಧಿಯೂ ಕಡಿಮೆಯಾಗುತ್ತದೆ. ಈ ಸುಂದರವಾದ ಲಾಜಿಕ್ ಅನ್ನು SDA 2015ರಲ್ಲಿ ಪರೀಕ್ಷಿಸಲಾಗಿತ್ತು. ಪರೀಕ್ಷೆಗಳಲ್ಲಿ ಪದೇ ಪದೇ ಕಾಣಿಸಿಕೊಳ್ಳುವ ಕೆಲವು ವಿಶೇಷ ಮತ್ತು ಅತಿ ಮುಖ್ಯವಾದ ಭೌತಶಾಸ್ತ್ರದ ವಿದ್ಯಮಾನಗಳನ್ನು ನಾವೀಗ ನೋಡೋಣ. ಯಾವುದೇ ಅಂಕಗಳು ಮಿಸ್ ಆಗಬಾರದು ಅನ್ನೋದೇ ನಮ್ಮ ಮುಖ್ಯ ಉದ್ದೇಶ. ಈ ನಂಬರನ್ನು ನೀವು ಖಂಡಿತವಾಗಿಯೂ ಮರೆಯುವಂತಿಲ್ಲ. 11.2 km/s. ಇದು ಭೂಮಿಯ ಮೇಲಿನ ವಿಮೋಚನಾ ವೇಗ ಅಥವಾ ಎಸ್ಕೇಪ್ ವೆಲಾಸಿಟಿ. ಭೂಮಿಯ ಗುರುತ್ವಾಕರ್ಷಣೆಯನ್ನು ಮೀರಿ ಬಾಹ್ಯಾಕಾಶಕ್ಕೆ ಹೋಗಲು ಬೇಕಾದ ಕನಿಷ್ಠ ವೇಗ ಇದು. ಇದನ್ನು ESI 2019ನ ಪರೀಕ್ಷೆಯಲ್ಲಿ ಕೇಳಲಾಗಿತ್ತು. ಇಲ್ಲಿರುವ 3 ಅಂಶಗಳು ಪರೀಕ್ಷೆಯ ದೃಷ್ಟಿಯಿಂದ ಚಿನ್ನದಂತಿವೆ. ವಸ್ತುವನ್ನು ಗರಿಷ್ಠ ದೂರಕ್ಕೆ ಎಸೆಯಲು 45 ಡಿಗ್ರಿ ಕೋನ ಸೂಕ್ತ. ಇದು APC2 2023ಯಲ್ಲಿ ಬಂದಿತು. ಲಿಫ್ಟ್ ವೇಗೋತ್ಕರ್ಷದೊಡನೆ ಮೇಲೆ ಹೋಗುತ್ತಿದ್ದಲ್ಲಿ ವಸ್ತುವಿನ ತೂಕವು ನಿಜ ತೂಕಕ್ಕಿಂತ ಅಧಿಕವಾಗಿರುವಂತೆ ಭಾಸವಾಗುತ್ತದೆ. ಇದು KPSC ಗ್ರೂಪ್ C 2018ರ ಪ್ರಶ್ನೆ. ಇನ್ನು ಚಲಿಸುತ್ತಿರುವ ರೈಲಿನಿಂದ ಎಸೆದ ವಸ್ತುವು ನೆಲಕ್ಕೆ ಬೀಳುವಾಗ ಪರವಲಯ ಅಂದ್ರೆ ಪ್ಯಾರಾಬೋಲಿಕ್ ಪಥದಲ್ಲಿ ಚಲಿಸುತ್ತದೆ. 3 ಕಾನ್ಸೆಪ್ಟ್ಗಳು ತುಂಬಾನೇ ಮುಖ್ಯ. ವಿದ್ಯಾರ್ಥಿಗಳೇ, ಕೇವಲ ಓದುವುದಷ್ಟೇ ಅಲ್ಲ, ನಿರಂತರ ಪರಿಶ್ರಮ ಮತ್ತು ಇಂತಹ ಪರಿಕಲ್ಪನೆಗಳ ತ್ವರಿತ ರಿವಿಷನ್ ಯಶಸ್ಸಿನ ಕೀ. ಬನ್ನಿ, ಇಷ್ಟೊತ್ತು ಕಲಿತ ಮುಖ್ಯ ಅಂಶಗಳನ್ನ ಫಟಾಫಟ್ ಅಂತ ಒಮ್ಮೆ ಮೆಲುಕು ಹಾಕೋಣ ಮತ್ತು ಅಭ್ಯಾಸ ಮಾಡೋಣ. ಈ ಮಾಹಿತಿ ಅಂತಿಮ ಪರಿಷ್ಕರಣೆಗೆ ಅತ್ಯಮೂಲ್ಯವಾಗಿದೆ. ಸ್ಥಾನ ಪಲ್ಲಟ 0 ಆದರೆ ಸರಾಸರಿ ವೇಗ 0. ವಿಮೋಚನಾ ವೇಗ 11.2 km/s. ಗರಿಷ್ಠ ದೂರಕ್ಕೆ ಕೋನ 45 ಡಿಗ್ರಿ. ಲಿಫ್ಟ್ ಮೇಲೆ ಹೋಗುವಾಗ ತೂಕ ಹೆಚ್ಚಾಗುತ್ತದೆ. ಈ ಪಾಯಿಂಟ್ಸ್ ಅನ್ನು ನಿಮ್ಮ ನೆನಪಿನಲ್ಲಿ ಭದ್ರವಾಗಿರಿಸಿಕೊಳ್ಳಿ. ಈಗ ನಿಮ್ಮನ್ನು ಟೆಸ್ಟ್ ಮಾಡುವ ಸಮಯ. ಪ್ರಶ್ನೆ 1. ಚಲಿಸುವ ಬಸ್ಸು ಒಮ್ಮಿಂದೊಮ್ಮೆಲೆ ನಿಂತಾಗ ಪ್ರಯಾಣಿಕರು ಮುಂದಕ್ಕೆ ತಳ್ಳಲ್ಪಡಲು ಕಾರಣವೇನು? ಯೋಚಿಸಿ. ಹೌದು, ನಿಮ್ಮ ಉತ್ತರ ಸರಿ, ಪ್ರಯಾಣಿಕರ ಜಡತ್ವ. ಇದು PSI 2005ರ ಪರಿಕಲ್ಪನೆ. 2ನೇ ಪ್ರಶ್ನೆ. ಕೈ ಗಡಿಯಾರಕ್ಕೆ ಕೀ ಕೊಡುವುದರಿಂದ ಅದರಲ್ಲಿ ಯಾವ ಶಕ್ತಿ ಸಂಗ್ರಹವಾಗುತ್ತದೆ? ಅಂದರೆ ನಿಖಲವಾದ ಉತ್ತರ ಪ್ರಚ್ಛನ್ನ ಶಕ್ತಿ ಅಥವಾ ಪೊಟೆನ್ಷಿಯಲ್ ಎನರ್ಜಿ. ಇದು PSI 2008ನಲ್ಲಿ ಬಂದಿತ್ತು. ನೀವೆಲ್ಲರೂ ಸರಿಯಾಗಿ ಗೆಸ್ ಮಾಡಿದ್ದೀರಾ ಅಂತ ಭಾವಿಸುತ್ತೇನೆ. 3ನೇ ಪ್ರಶ್ನೆ. ಭೂಮಿಯ ಮೇಲಿನ ವಿಮೋಚನಾ ವೇಗ ಎಷ್ಟು? ಪ್ರಶ್ನೆ ಕೇಳಿದ ತಕ್ಷಣವೇ ನೆನಪಾಗಬೇಕು. 11.2 km/s. ಇದನ್ನು ESI 2019ನಲ್ಲಿ ಕೇಳಲಾಗಿದೆ. ಈಗ ಪರಿಕಲ್ಪನೆಗಳು ನಿಮ್ಮ ತಲೆಯಲ್ಲಿ ಅಚ್ಚಳಿಯದೇ ಉಳಿದಿವೆ. ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಕೇವಲ ಕೆಲವೇ ನಿಮಿಷಗಳಲ್ಲಿ 50ಕ್ಕೂ ಹೆಚ್ಚು ಹಿಂದಿನ ವರ್ಷದ ಪ್ರಶ್ನೆಗಳ ಹಿಂದಿರುವ ಪರಿಕಲ್ಪನೆಗಳನ್ನು ನೀವು ಸಂಪೂರ್ಣವಾಗಿ ಕರಗತ ಮಾಡಿಕೊಂಡಿದ್ದೀರಿ. ಕೊನೆಯದಾಗಿ ನಿಮಗೊಂದು ಪ್ರಶ್ನೆ. ಈ ಅಧ್ಯಾಯದಲ್ಲಿ ಬರುವ ಲೆಕ್ಕಾಚಾರಗಳನ್ನು ಅಂದರೆ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಅನ್ನು ಬಿಡಿಸಲು ಪ್ರತ್ಯೇಕ ಒಂದು ತರಗತಿಯ ಅಗತ್ಯವಿದೆಯಾ? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ನಿರಂತರವಾಗಿ ಕಲಿಯುತ್ತಿರಿ, ನಿಮ್ಮ ಗುರಿಯತ್ತ ಸಾಗುತ್ತಿರಿ.
ಮುಂದಿನ ವಿವರಣಾತ್ಮಕ ತರಗತಿಯಲ್ಲಿ ಮತ್ತಷ್ಟು ಹೊಸ ಕಾನ್ಸೆಪ್ಟ್ಸ್ಗಳೊಂದಿಗೆ ಭೇಟಿಯಾಗೋಣ.